Dear students, I am Rajesh S, Assistant Professor of Commerce, welcoming you all to third semester BCom course. ಎಲ್ಲರಿಗೂ ಮೂರನೇ ಸೆಮಿಸ್ಟರ್ ಬಿಕಾಂ ಕೋರ್ಸ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಮೂರನೇ ಸೆಮಿಸ್ಟರ್ ಅಲ್ಲಿ ಓದಬೇಕಾಗಿರುವಂತಹ ಸಬ್ಜೆಕ್ಟ್ಸ್ ಗಳನ್ನ ಮೊದಲು ತಿಳ್ಕೊಳ್ಳೋಣ. ಈಗಾಗಲೇ ನಿಮಗೆ ತಿಳಿದಿರಬಹುದು ಯಾವ್ಯಾವ ಸಬ್ಜೆಕ್ಟ್ಸ್ ಅಂತೇಳಿ. But as a convention, we have to say what are all the subjects you have to study in this semester. As usual, your language part consists of two subjects. First language relates to Kannada, or some students might be studying Urdu or Hindi. ಮೊದಲನೇ ಲ್ಯಾಂಗ್ವೇಜ್ ಆಗಿ ಕನ್ನಡವನ್ನು ಓದಲಾಗುತ್ತೆ. ಕನ್ನಡ ತಗೊಳ್ಳದೇ ಇರುವಂತವರು ಕೆಲವು ವಿದ್ಯಾರ್ಥಿಗಳಿದ್ದೀರಿ, ಅವರು ಉರ್ದು ಅಥವಾ ಹಿಂದಿಯನ್ನು ತಗೊಂಡಿರ್ತೀರಿ, ಅವರು ಆ ಪಾರ್ಟ್ ಅನ್ನು ಓದಬೇಕಾಗುತ್ತೆ. ಸೆಕೆಂಡ್ ಲ್ಯಾಂಗ್ವೇಜ್ ಇಸ್ ಕಂಪಲ್ಸರಿ ಫಾರ್ ಆಲ್ ಸ್ಟೂಡೆಂಟ್ಸ್. ಇಟ್ ಈಸ್ ಇಂಗ್ಲಿಷ್. ಸೊ ದಿಸ್ ಸಬ್ಜೆಕ್ಟ್ ಈಸ್ ಕಂಪಲ್ಸರಿ. It will be taught for 4 hours. Here it is given as 3 hours. So, but it will be taught 4 hours per week. Then optional subjects, that is commerce related subject, include corporate accounting, financial management, business ethics, quantitative analysis for business decisions 2, and public relations and corporate communication. These 5 subjects are commerce related subjects. In corporate accounting, you will be introduced to company related aspects in accounting, issue of underwriting of shares, valuation of goodwill, valuation of shares, final accounts of companies, etc. will be taught in this subject. In financial management, managing financial aspects will be taught. ನಿಮಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಹಣಕಾಸು ನಿರ್ವಹಣೆ, ಇಲ್ಲಿ ಒಂದು ಸಂಸ್ಥೆಯ ಹಣಕಾಸನ್ನ ಹೇಗೆ ನಿರ್ವಹಿಸ್ತಾರೆ ಅನ್ನೋದರ ಬಗ್ಗೆ ಮಾಹಿತಿಯನ್ನ ಅಥವಾ ವಿಚಾರಗಳನ್ನ ತಿಳಿಸಿಕೊಡಲಾಗುತ್ತೆ. Under this subject you will be studying about the meaning of finance, financial management, objectives of financial management, decisional areas of financial management like funds procurement decision ಅಥವಾ capital requirement decision. ಎಷ್ಟು ಹಣಕಾಸು ಬೇಕಾಗುತ್ತೆ, ಆ ಹಣಕಾಸನ್ನ ಯಾವ ಮೂಲಗಳಿಂದ ತರಿಸ್ಕೋಬಹುದು, ದಟ್ ಈಸ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಡಿಸಿಷನ್ ಅಂತ ಹೇಳ್ತೀವಿ. ದೆನ್ ಆ ಹಣಕಾಸು ಮೂಲಗಳಿಂದ ತೆಗೆದುಕೊಂಡಿರುವಂತಹ ಹಣವನ್ನ ಎಲ್ಲಿ ವಿನಿಯೋಗಿಸಬೇಕು, ಇನ್ವೆಸ್ಟಿಂಗ್ ಡಿಸಿಷನ್ ಅಂತ ಹೇಳ್ತೀವಿ. ಅದನ್ನ ಕ್ಯಾಪಿಟಲ್ ಬಡ್ಜೆಟಿಂಗ್ ಮತ್ತೆ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಕರಿತೀವಿ. ದೆನ್ ಡಿವಿಡೆಂಡ್ ಡಿಸಿಷನ್. ಇದೆಲ್ಲ ಆಗಿ ಬಂದಂತ ಲಾಭವನ್ನ ಯಾವ ರೀತಿ ಹಂಚಬೇಕು ಅನ್ನೋದರ ಬಗ್ಗೆ ವಿಚಾರಗಳನ್ನ ಈ ಒಂದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಅಲ್ಲಿ ನಿಮಗೆ ತಿಳಿಸಿಕೊಡಲಾಗುತ್ತೆ. ದೆನ್ ಬಿಸಿನೆಸ್ ಎಥಿಕ್ಸ್, ethical aspects of business. Today, in recent times, ethical aspects of business is gaining importance. ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಿದೆ. ವ್ಯವಹಾರದಲ್ಲಿ ನೈತಿಕತೆ ಅನ್ನೋದು ಬೇಕಾಗಿದೆ. ಅನೈತಿಕ ಚಟುವಟಿಕೆಗಳಿಗೆ ಅವಕಾಶ ಇಲ್ಲ. ಸರ್ಕಾರಗಳು, ಕಾನೂನುಗಳು ಬಹಳಷ್ಟು ನಿಯಂತ್ರಣಗಳನ್ನ ಹೇರ್ತಾ ಇದ್ದಾವೆ. ಅದರಿಂದಾಗಿ ಮತ್ತೆ ನೈತಿಕತೆಯನ್ನ ವ್ಯವಹಾರದಲ್ಲಿ ಇಟ್ಕೊಂಡಿರೋದು ಬಹಳ ಮುಖ್ಯವಾಗುತ್ತೆ. ಆ ರೀತಿಯ ವಿಚಾರಗಳನ್ನ ನಿಮ್ಗೆ ಬಿಸಿನೆಸ್ ಎಥಿಕ್ಸ್ ಅಲ್ಲಿ ನಾವು ಹೇಳ್ಕೊಡ್ತೀವಿ, ಅದನ್ನ ನೀವು ಕಲಿತೀರಿ. ನೆಕ್ಸ್ಟ್ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಫಾರ್ ಬಿಸಿನೆಸ್ ಡಿಸಿಷನ್ಸ್ ಪಾರ್ಟ್ 2 ಅಂತ ಹೇಳಿ ಇದು ನಿಮ್ಮ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಫಾರ್ ಬಿಸಿನೆಸ್ ಡಿಸಿಷನ್ಸ್ 1 ಅದರ ಮುಂದುವರಿದ ಭಾಗ. ಈ ಒಂದು ಸಬ್ಜೆಕ್ಟ್ ಸ್ಟ್ಯಾಟಿಸ್ಟಿಕ್ಸ್ ರಿಲೇಟೆಡ್. ಒಂದು ಸ್ಟ್ಯಾಟಿಸ್ಟಿಕ್ಸ್ ನ ಟೆಕ್ನಿಕ್ಸ್ ಅನ್ನ ನಾವು ಬಿಸಿನೆಸ್ ಡಿಸಿಷನ್ಸ್ ಅಲ್ಲಿ ಹೇಗೆ ಬಳಸ್ಕೋತೀವಿ ಅನ್ನೋದನ್ನ ಟೀಚ್ ಮಾಡ್ತೀವಿ. ಇದನ್ನ ಡೀಟೈಲ್ ಆಗಿ ಮುಂದೆ ನಾನು ಹೇಳ್ತಾ ಹೋಗ್ತೀನಿ, ಆವಾಗ ಡೀಟೇಲ್ಸ್ ಅನ್ನ ಕೊಡಲಾಗುತ್ತೆ. ದೆನ್ ಪಬ್ಲಿಕ್ ರಿಲೇಷನ್ಸ್ ಅಂಡ್ ಕಾರ್ಪೊರೇಟ್ ಕಮ್ಯುನಿಕೇಶನ್ ಅಂತ ಹೇಳಿ ಇನ್ನೊಂದು ಸಬ್ಜೆಕ್ಟ್. ಇದು ಕಾರ್ಪೊರೇಟ್ ಕಮ್ಯುನಿಕೇಶನ್ ಅಂದ್ರೆ ಕಂಪನಿ ವ್ಯವಹಾರಗಳಲ್ಲಿ ಯಾವ ರೀತಿ ಪತ್ರ ವ್ಯವಹಾರಗಳು ನಡೆಸಲಾಗುತ್ತೆ, ಮತ್ತೆ ಪಬ್ಲಿಕ್ ರಿಲೇಷನ್ಸ್ ಬಿಸಿನೆಸ್ ಫೀಲ್ಡ್ ಅಲ್ಲಿ ಸಾರ್ವಜನಿಕ ಸಂಬಂಧಗಳನ್ನ ಯಾವ ರೀತಿ ಅಳವಡಿಸಿಕೊಳ್ಳಲಾಗುತ್ತೆ, ಮೇಂಟೈನ್ ಮಾಡಲಾಗುತ್ತೆ ಅನ್ನೋದ್ರ ಸಂಬಂಧಪಟ್ಟಂತೆ ಟೀಚಿಂಗ್ ಇರುತ್ತೆ. ಇದು ವಾರಕ್ಕೆ 3 ಗಂಟೆಗಳ ಕಾಲ ಪಾಠ ಮಾಡಲಾಗುತ್ತೆ. ದೆನ್ ಫೌಂಡೇಶನ್ ಕೋರ್ಸ್ ಅಂದ್ರೆ ನಿಮ್ಮ ನಾನ್ ಕೋರ್ಸ್ ಸಬ್ಜೆಕ್ಟ್. ಇದು ಅಷ್ಟೇ ವಾರಕ್ಕೆ 3 ಗಂಟೆಗಳ ಕಾಲ
ಪಾಠ ಮಾಡಲಾಗುತ್ತೆ. ದೆನ್ CC and EC ಕೋ ಕರಿಕ್ಯುಲರ್ ಅಂಡ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತೇಳಿ ಇಂಟರ್ನಲ್ ಮಾರ್ಕ್ಸ್ಗೆ ನಿಮ್ಮ NSS, NCC, ಸ್ಕೌಟ್ಸ್ ಅಂಡ್ ಗೈಡ್ಸ್, ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ನಿಮ್ಮ ಪಾಲ್ಗೊಳ್ಳುವಿಕೆ, ನಿಮ್ಮ ಬಿಹೇವಿಯರ್ಸ್ ಇದನ್ನ ನೋಡಿಕೊಂಡು 50 ಮಾರ್ಕ್ಸ್ಗೆ ಇಂಟರ್ನಲ್ ಮಾರ್ಕ್ಸ್ಗೆ ಇದನ್ನ ಕನ್ಸಿಡರ್ ಮಾಡ್ತೀವಿ. ಇವಿಷ್ಟು ನಿಮಗೆ ಈ ಒಂದು ಸೆಮಿಸ್ಟರ್ ನಲ್ಲಿ ಓದಬೇಕಾಗಿರುವಂತಹ ಸಬ್ಜೆಕ್ಟ್ಗಳ ವಿವರಗಳು. ನಾನು ನಿಮಗೆ ಈಗ ಸದ್ಯಕ್ಕೆ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಫಾರ್ ಬಿಸಿನೆಸ್ ಡಿಸಿಷನ್ಸ್ 2 ಅನ್ನೋ ಸಬ್ಜೆಕ್ಟ್ ನ ಮಾಹಿತಿಯನ್ನ ನೀಡೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಈ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ನೀವು 2ನೇ ಸೆಮಿಸ್ಟರ್ ಅಲ್ಲಿ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಫಾರ್ ಬಿಸಿನೆಸ್ ಡಿಸಿಷನ್ಸ್ 1 ಅಲ್ಲಿ ಏನ್ ಕಲ್ತಿದ್ದೀರಿ ಅನ್ನೋದರ ಒಂದು ರೀಕ್ಯಾಪ್ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅಲ್ಲಿ ಆಬ್ಜೆಕ್ಟಿವ್ ವಾಸ್ ಟು ಪ್ರೊವೈಡ್ ಬೇಸಿಕ್ ನಾಲೆಡ್ಜ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ದೇರ್ ಅಪ್ಲಿಕೇಶನ್ ಟು ಬಿಸಿನೆಸ್ ಸಿಚುಯೇಷನ್ಸ್. ಸ್ಟ್ಯಾಟಿಸ್ಟಿಕ್ಸ್ ನ ಒಂದು ಮೂಲ ವಿಜ್ಞಾನವನ್ನ ಅಥವಾ ಮೂಲ ಜ್ಞಾನವನ್ನ ನಿಮ್ಗೆ ತಿಳಿಸ್ಕೊಟ್ಟಿದ್ದವು. ಅಲ್ಲಿ ಇಂಟ್ರೊಡಕ್ಷನ್ ಟು ಸ್ಟ್ಯಾಟಿಸ್ಟಿಕ್ಸ್, ರಿಲೇಟಿಂಗ್ ಟು ಮೀನಿಂಗ್, ಡೆಫಿನೇಷನ್, ಫಂಕ್ಷನ್ಸ್, ಸ್ಕೋಪ್, ಲಿಮಿಟೇಷನ್ಸ್ ಇವುಗಳನ್ನ ಹೇಳಲಾಗಿತ್ತು. 2ನೇ ಚಾಪ್ಟರ್ ಅಲ್ಲಿ ಕ್ಲಾಸಿಫಿಕೇಶನ್ ಅಂಡ್ ಟ್ಯಾಬುಲೇಷನ್, ಇದಕ್ಕೆ ಸಂಬಂಧಪಟ್ಟಂತೆ ಕಲೆಕ್ಷನ್ ಆಫ್ ಡೇಟಾ, ದ ಮೆಥಡ್ಸ್ ಆಫ್ ಕಲೆಕ್ಟಿಂಗ್ ಡೇಟಾ, ಸೆನ್ಸಸ್ ಅಂಡ್ ಸ್ಯಾಂಪಲ್ ಟೆಕ್ನಿಕ್ಸ್, ದೆನ್ ಕ್ಲಾಸಿಫಿಕೇಶನ್ ಆಫ್ ಡೇಟಾ, ಏನು ಡೇಟಾವನ್ನ ಕ್ಲಾಸಿಫೈ ಮಾಡೋದು ಹೇಗೆ, ಇಂಡಿವಿಜುವಲ್ ಸೀರೀಸ್ ಅಥವಾ ಗ್ರೂಪ್ಡ್ ಡೇಟಾ ಮತ್ತೆ ಅನ್ಗ್ರೂಪ್ಡ್ ಡೇಟಾ ಅಂತೇಳಿ ಏನ್ ಮಾಡಿದ್ವಿ. ಗ್ರೂಪ್ಡ್ ಡೇಟಾದಲ್ಲಿ ಏನು ಕಂಟಿನ್ಯೂಸ್ ಸೀರೀಸ್ ಮತ್ತೆ ಡಿಸ್ಕ್ರೀಟ್ ಸೀರೀಸ್ ಅಂತ ಹೇಳಿ ಮಾಡಿದ್ವಿ. ಅನ್ಗ್ರೂಪ್ಡ್ ಡೇಟಾದಲ್ಲಿ ರಾ ಡೇಟಾ ಅಥವಾ ಇಂಡಿವಿಜುವಲ್ ಸೀರೀಸ್ ಅಂತ ಏನ್ ಮಾಡಿದ್ವಿ ಅದನ್ನ ಕಲ್ತಿದ್ರಿ. ಪ್ರಿಪರೇಷನ್ ಆಫ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂಡ್ ಟ್ಯಾಬುಲೇಷನ್ ಆಫ್ ಡೇಟಾ ಇದ್ರ ಬಗ್ಗೆ ನೀವು ಕಲ್ತಿದ್ರಿ 2nd ಸೆಮಿಸ್ಟರ್ ಅಲ್ಲಿ. 3rd ಚಾಪ್ಟರ್ ಅಲ್ಲಿ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ಇದೊಂದು ರೀತಿಯ ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಆಗಿ ಕೆಲಸ ಮಾಡ್ತಿತ್ತು. ಅದರಲ್ಲಿ ಟೈಪ್ಸ್ ಆಫ್ ಆವರೇಜಸ್ ಅಂತ ಕಲ್ತ್ಕೊಂಡ್ವಿ. ಮೀನು, ಮೀಡಿಯನ್, ಮೋಡು ಮತ್ತೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಡೇಟಾ ಅಂಡ್ ಆ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡಿ ಮೀಡಿಯನ್, ಮೋಡ್ಗಳನ್ನ ಕಂಡುಹಿಡಿಯೋದು ಹೇಗೆ, ವಜೈ ಕರ್ವ್ಸ್ ಅನ್ನ ಮಾಡಿದ್ರಿ. ಫ್ರೀಕ್ವೆನ್ಸಿ ಪಾಲಿಗಾನ್ ಅಂತ ಹೇಳಿ ಕಲ್ತ್ಕೊಂಡ್ವಿ. ಇವುಗಳನ್ನೆಲ್ಲ ಅಲ್ಲಿ ತಿಳ್ಕೊಂಡ್ವಿ. 4th ಚಾಪ್ಟರ್ ಅಲ್ಲಿ ಮೆಜರ್ಸ್ ಆಫ್ ಡಿಸ್ಪರ್ಷನ್ ಅಂಡ್ ಸ್ಕ್ಯೂನೆಸ್, ಕೇವಲ ಮೀನು, ಮೀಡಿಯನ್, ಮೋಡು ಇವುಗಳನ್ನ ಕಂಡುಹಿಡಿದು ಬಿಟ್ರೆ, ಸೆಂಟ್ರಲ್ ಟೆಂಡೆನ್ಸಿಯನ್ನ ಕಂಡುಹಿಡಿದು ಬಿಟ್ರೆ ಸ್ಟ್ಯಾಟಿಸ್ಟಿಕ್ಸ್ ಆಗೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಇತರೆ ವಿಚಾರಗಳನ್ನ ತಿಳ್ಕೋಬೇಕು ಅಂತೇಳಿ ಇನ್ಫರೆನ್ಷಿಯಲ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳಿ ಬಂತು. ರಿಲೇಟ್ ಮಾಡ್ಬೇಕಾಗಿ ಬಂತು. ಅಲ್ಲಿ ನಾವು ಡಿಸ್ಪರ್ಷನ್, ಮೆಜರ್ ಆಫ್ ಡಿಸ್ಪರ್ಷನ್ ಅಂತ ಹೇಳಿ ರೇಂಜ್, ಕ್ವಾರ್ಟೈಲ್ ಡಿವಿಯೇಷನ್, ಮೀನ್ ಡಿವಿಯೇಷನ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮತ್ತೆ ಏನು ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಅನ್ನೋ ವಿಚಾರಗಳನ್ನ ತಿಳ್ಕೊಂಡ್ವಿ. ಇಲ್ಲಿ ಕೇವಲ ಮೀನು, ಮೀಡಿಯನ್, ಮೋಡು ಅಷ್ಟೇ ಅಲ್ಲದೆ ಅವುಗಳನ್ನ ಅದಕ್ಕೆ ಸಂಬಂಧಪಟ್ಟಂತಹ ಸಹ ಅಪವರ್ತನಗಳಿಗೆ ರಿಲೇಟ್ ಮಾಡಿ ರಿಲೇಟಿವ್ ಮೆಜರ್ ಅನ್ನ ಕಂಡುಹಿಡಿಯೋದಕ್ಕೆ ಪ್ರಯತ್ನ ಪಟ್ಟು ಅದರ ಮುಖಾಂತರ ಆ ಡೇಟಾ ಅಥವಾ ಆ ಒಂದು ಕೊಟ್ಟಿರುವಂತಹ ಕ್ವಾಂಟಿಟೇಟಿವ್ ಡೇಟಾ ಏನಿದೆ ಅದು ಯಾವ ರೂಪದಲ್ಲಿ ಇದೆಯಾ, ಅದನ್ನು ನಂಬಬಹುದೇ ಬೇಡವೆ ಅನ್ನೋದನ್ನ ತಿಳ್ಕೊಂಡ್ವಿ. ಇದಲ್ದೇನೆ ಸ್ಕ್ಯೂನೆಸ್, ಓರೆ, ಆ ಓರೆಯನ್ನ ಸಂಬಂಧಪಟ್ಟಂತೆ ತಿಳ್ಕೊಂಡ್ವಿ, ವಿಚಾರ ಮಾಡಿದ್ವಿ. ಅದರ ಮೀನಿಂಗು, ಯೂಸಸ್ ಮತ್ತೆ ಇಂಪಾರ್ಟೆಂಟ್ ಆಗಿ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ SKP ಅನ್ನೋದನ್ನ ತಿಳ್ಕೊಂಡ್ವಿ. ಇನ್ನೊಂದಿದೆ ಬೌಲೆಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಅಂತೇಳಿ, ಅದನ್ನ ಸಿಲೆಬಸ್ ಅಲ್ಲಿ ಇಲ್ಲದೆ ಇರೋದ್ರಿಂದ ಅದನ್ನ ಟೀಚ್ ಮಾಡಿರ್ಲಿಲ್ಲ. SKP ಅನ್ನ ಕಂಡಿಡ್ಕೊಂಡ್ವಿ. ನೆಕ್ಸ್ಟ್ ಇನ್ 5th ಚಾಪ್ಟರ್ ವಿ ಸ್ಟಡಿಡ್ ಅಬೌಟ್ ಇಂಡೆಕ್ಸ್ ನಂಬರ್ಸ್, ಕನ್ಸ್ಟ್ರಕ್ಷನ್ ಆಫ್ ಇಂಡೆಕ್ಸ್ ನಂಬರ್ಸ್, ಮೆಥಡ್ಸ್ ಆಫ್ ಕನ್ಸ್ಟ್ರಕ್ಟಿಂಗ್ ಇಂಡೆಕ್ಸ್ ನಂಬರ್ಸ್. ದೆನ್ ಇಂಪಾರ್ಟೆಂಟ್ ಆಗಿ ಫಿಶರ್ಸ್ ಐಡಿಯಲ್ ಮೆಥಡ್ ಅಂತೇಳಿ ಕಂಡಿಡ್ಕೊಂಡ್ವಿ. ಅದರಲ್ಲಿ ಟೈಮ್ ರಿವರ್ಸಲ್ ಟೆಸ್ಟ್ ಮತ್ತೆ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಇವುಗಳ ಬಗ್ಗೆ ನೀವು ಓದಿರ್ತೀರಿ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಏನೋ ಅದನ್ನ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಇರುವಂತ ಮೆಥಡ್ಸ್, ಫ್ಯಾಮಿಲಿ ಬಡ್ಜೆಟ್ ಮೆಥಡ್, ಟೋಟಲ್ ಎಕ್ಸ್ಪೆಂಡಿಚರ್ ಮೆಥಡ್, ಈ ತರದ ಮೆಥಡ್ಸ್ ಅನ್ನ ನಾವು ಕ್ವಾಂಟಿಟೇಟಿವ್ QABD 1 ಇದರಲ್ಲಿ ತಿಳಿಸ್ಕೊಟ್ಟಿದ್ವಿ. ಈ ಒಂದು ಸೆಮಿಸ್ಟರ್ ಅಲ್ಲಿ ನಿಮಗೆ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಫಾರ್ ಬಿಸಿನೆಸ್ ಡಿಸಿಷನ್ಸ್ 2, ನಾನು ಆಗಲೇ ಇಂಟ್ರೊಡಕ್ಷನ್ ಟು ಸಬ್ಜೆಕ್ಟ್ಸ್ ಕೊಡುವಾಗ ಹೇಳಿದೆ, ಇದು ಕ್ವಾಂಟಿಟೇಟಿವ್ ಅನಾಲಿಸಿಸ್ ಫಾರ್ ಬಿಸಿನೆಸ್ ಡಿಸಿಷನ್ಸ್ 1 ರ ಮುಂದುವರೆದ ಭಾಗ. ಇಲ್ಲಿ ಈ ಒಂದು ಸಬ್ಜೆಕ್ಟ್ ನಿಮಗೆ ಇಂಟ್ರೊಡ್ಯೂಸ್ ಮಾಡಿರುವಂತಹ ಉದ್ದೇಶ, ಆಬ್ಜೆಕ್ಟಿವ್ ಈಸ್ ಟು ಫೆಮಿಲಿಯರೈಸ್ ದ ಸ್ಟೂಡೆಂಟ್ಸ್ ವಿತ್ ವೇರಿಯಸ್ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್
ಫಾರ್ ದೇರ್ ಅಪ್ಲಿಕೇಶನ್ ಇನ್ ಬಿಸ್ನೆಸ್ ಡಿಸಿಷನ್ಸ್. ಹೇಗೆ ವ್ಯವಹಾರಿಕ ತೀರ್ಮಾನಗಳಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಬಳಸ್ಕೊಳ್ಬಹುದು ಅಂತೇಳಿ ಕೇವಲ ಒಂದು ಮೂಲಾಂಶಗಳನ್ನ, ಬೇಸಿಕ್ ಟೆಕ್ನಿಕ್ಸ್ ಅನ್ನ ನಿಮ್ಗೆ ಇಲ್ಲಿ ಈ ಒಂದು ಸಬ್ಜೆಕ್ಟ್ ಅಲ್ಲಿ ಹೇಳ್ಕೊಡ್ಲಾಗತ್ತೆ. ಇಲ್ಲಿ ಮೊದಲ ಚಾಪ್ಟರ್ ಅಂತೇಳಿ ಯೂನಿಟ್ 1 ಅಲ್ಲಿ ಕಾರಿಲೇಷನ್ ಮತ್ತೆ ರಿಗ್ರೆಷನ್ ಅನಾಲಿಸಿಸ್ ಅಂತೇಳಿ ಇಟ್ಟಿದ್ದಾರೆ. 20 ಗಂಟೆಗಳ ಕಾಲ ಅದನ್ನ ಪಾಠ ಮಾಡಬೇಕಾಗತ್ತೆ. ಇವೆರಡನ್ನು, ಕಾರಿಲೇಷನ್ ಬೇರೆ ಮತ್ತೆ ರಿಗ್ರೆಷನ್ ಬೇರೆ, ಇವೆರಡನ್ನು ನೀವು 2 ಚಾಪ್ಟರ್ ಅಂತೇಳಿ ತಿಳ್ಕೊಂಡು ಓದ್ಕೋಬೇಕಾಗತ್ತೆ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದನು ಮತ್ತೆ ಕಲಿಯುವಿಕೆಯ ಪಾಯಿಂಟ್ ಆಫ್ ವ್ಯೂ ಇಂದನು. ಕಾರಿಲೇಷನ್ ಇಟ್ ರಿಲೇಟ್ಸ್ ಟು ರಿಲೇಟೆಡ್ ಡೇಟಾ. 2 ರಿಲೇಟೆಡ್ ಡೇಟಾಗಳ ನಡುವೆ ಸಹ ಸಂಬಂಧವನ್ನ ಹೇಳುತ್ತೆ. ಲೈಕ್ ಯುವರ್ ಮಾರ್ಕ್ಸ್ ಇನ್ ಅಕೌಂಟೆನ್ಸಿ ಅಂಡ್ ಮಾರ್ಕ್ಸ್ ಇನ್ ಸ್ಟ್ಯಾಟಿಸ್ಟಿಕ್ಸ್, ಇವಕ್ಕೇನಾದ್ರು ಸಂಬಂಧ ಇದೆಯೇ? ನಿಮ್ಮ ಎತ್ತರಕ್ಕೂ ನಿಮ್ಮ ತೂಕಕ್ಕೂ ಏನಾದ್ರು ಸಂಬಂಧ ಇದೆಯೇ? ನಿಮ್ಮ ಬ್ಲಡ್ ಪ್ರೆಷರ್ಗೂ, BP-ಗೂ, ನಿಮ್ಮ ಬಾಡಿ ವೆಯ್ಟ್ಗೂ ಏನಾದ್ರು ಸಂಬಂಧ ಇದೆಯೇ? ಅಥವಾ ನಿಮ್ಮ ತಂದೆಯ ಎತ್ತರಕ್ಕೂ ನಿಮ್ಮ ಎತ್ತರಕ್ಕೂ ಏನಾದ್ರು ಸಂಬಂಧ ಇದೆಯೇ? ಈ ತರದ ಸಂಬಂಧಗಳು. ಪ್ರೈಸ್ ಅಂಡ್ ಡಿಮ್ಯಾಂಡ್. ಇನ್ಕ್ರೀಸ್ ಇನ್ ಪ್ರೈಸ್ ಲೀಡ್ಸ್ ಟು, ನಾವೆಲ್ಲ ಓದ್ಕೊಂಡ್ ಬಂದಿದೀವಿ, ಡಿಮ್ಯಾಂಡ್, ಲಾ ಆಫ್ ಡಿಮ್ಯಾಂಡ್ ಅಲ್ಲಿ ಇಫ್ ಪ್ರೈಸ್ ಇನ್ಕ್ರೀಸಸ್ ಡಿಮ್ಯಾಂಡ್ ಡಿಕ್ರೀಸಸ್, ಇಫ್ ಪ್ರೈಸ್ ಡಿಕ್ರೀಸಸ್ ಡಿಮ್ಯಾಂಡ್ ಇನ್ಕ್ರೀಸಸ್ ಅಂತೇಳಿ ಈ ತರದೆಲ್ಲ ಓದ್ಕೊಂಡ್ ಬಂದಿದ್ದೀರಿ. ಆ ಒಂದು ಪ್ರೈಸ್ ಮತ್ತೆ ಡಿಮ್ಯಾಂಡ್ ನಡುವೆ ಏನಾದ್ರು ಸಹ ಸಂಬಂಧ ಇದೆಯಾ? ಆ ಸಹ ಸಂಬಂಧ ಯಾವ ರೀತಿ ಇದೆ, ಯಾವ ಡೈರೆಕ್ಷನ್ ಅಲ್ಲಿ ಇದೆ, ಯಾವ ಕೋನದಲ್ಲಿ ಇದೆ? ಪಾಸಿಟಿವ್ ರಿಲೇಶನ್ಶಿಪ್ ಇದೆಯಾ ಅಥವಾ ನೆಗೆಟಿವ್ ರಿಲೇಶನ್ಶಿಪ್ ಇದೆಯಾ ಅನ್ನೋದನ್ನ ತಿಳ್ಕೊಳ್ಳೋದಿಕ್ಕೆ ಕಾರಿಲೇಷನ್ ಅಂತೇಳಿ ಒಂದು ಚಾಪ್ಟರ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆ ಒಂದು ಚಾಪ್ಟರ್ ಅಲ್ಲಿ ನಾವು ಮೀನಿಂಗು, ಡೆಫಿನೇಷನ್, ಯೂಸಸ್ ಆಫ್ ಕಾರಿಲೇಷನ್, ದೆನ್ ಟೈಪ್ಸ್ ಆಫ್ ಕಾರಿಲೇಷನ್. ಬೇಕಾದಷ್ಟು ಟೈಪ್ಸ್ ಇದೆ, ಅದರಲ್ಲಿ ನಿಮಗೆ 2 ಟೈಪ್ ಅನ್ನ ಮಾತ್ರ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕಾರಿಲೇಷನ್ ಅಂತೇಳಿ ಕರಿತೀವಿ. ಇದು ಸ್ಮಾಲ್ ಆರ್ ಅಂತೇಳಿ ಸಾಮಾನ್ಯಕ್ಕೆ ನಮ್ಮ ಕಲಿಕೆಗೋಸ್ಕರ ನಾವು ಅದಕ್ಕೆ ಸಿಂಬಲೈಸ್ ಮಾಡ್ಕೋತೀವಿ, ಸ್ಮಾಲ್ ಆರ್ ಅಂತೇಳಿ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾಬಬಲ್ ಎರರ್, ನಾವು ಕಂಡುಹಿಡಿದಿರುವಂತಹ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕಾರಿಲೇಷನ್ ನಂಬಬಹುದೇ ಇಲ್ಲವೇ, ಅಥವಾ ಅಲ್ಲೇನಾದ್ರು ಎರರ್ ಇದೆಯೇ ಅಂತೇಳಿ ಕಂಡುಹಿಡಿಯೋದಕ್ಕೆ ಪ್ರಾಬಬಲ್ ಎರರ್ ಅನ್ನೋ ಇನ್ನೊಂದು ಟೆಕ್ನಿಕ್ ಅವರೇ ಕೊಟ್ಟಿರೋದು, ಕಾರ್ಲ್ ಪಿಯರ್ಸನ್ ಕೊಟ್ಟಿರುವಂತಹ ಒಂದು ಟೆಕ್ನಿಕ್ ಅನ್ನ ಬಳಸಲಾಗುತ್ತೆ. ದೆನ್ ವಿ ವಿಲ್ ಬಿ ಸ್ಟಡಿಂಗ್ ಅಬೌಟ್ ಸ್ಪೇರ್ಮನ್ಸ್ ರ್ಯಾಂಕ್ ಕಾರಿಲೇಷನ್ ಕೋಎಫಿಷಿಯಂಟ್. ಇದನ್ನ ಬಿಗ್ ಆರ್ ಲೆಟರ್ ಅಲ್ಲಿ ನಾವು ಸೂಚಿಸ್ತೀವಿ. ಇದು ಕ್ವಾಲಿಟೇಟಿವ್ ಆಸ್ಪೆಕ್ಟ್ಸ್ ಲೈಕ್ ಬ್ಯೂಟಿ, ಸಿಂಗಿಂಗ್ ಕಾಂಪಿಟೇಷನ್ಗಳಲ್ಲಿ ಇಬ್ರು ಸಿಂಗರ್ಸ್ ನಡುವೆ ಇರುವಂತಹ ಪೈಪೋಟಿಯನ್ನ, ಬ್ಯೂಟಿ ಕಾಂಪಿಟೇಷನ್ ಅಲ್ಲಿ ಕೊಡುವಂತಹ ಕ್ವಾಲಿಟೇಟಿವ್ ರ್ಯಾಂಕಿಂಗ್ಸ್ ಅನ್ನ ಬಳಸ್ಕೊಂಡು, ಆ ರ್ಯಾಂಕ್ ಗಳನ್ನ ಬಳಸ್ಕೊಂಡು ಅಲ್ಲಿ ಸಹ ಸಂಬಂಧವನ್ನ, ಕಾರಿಲೇಷನ್ ಇದೆಯಾ ಅಂತೇಳಿ ಕಂಡುಹಿಡಿಯೋದಕ್ಕೆ ಈ ಒಂದು ಸ್ಪೇರ್ಮನ್ ಅನ್ನೋನು ಇದನ್ನ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅವರ ಹೆಸರ ಮೇಲೆನೆ ಸ್ಪೇರ್ಮನ್ಸ್ ರ್ಯಾಂಕ್ ಕಾರಿಲೇಷನ್ ಕೋಎಫಿಷಿಯಂಟ್ ಅಂತೇಳಿ ಕಂಡುಹಿಡಿತೀವಿ. ಇವೆರಡೂ ಸಹ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ಇಂದ ಬಹಳಷ್ಟು ಪ್ರಾಮುಖ್ಯತೆಯನ್ನ ಪಡೆಯುತ್ತೆ. ನಿಮ್ಗೆ ಈ ಒಂದು ಚಾಪ್ಟರ್ ಅಲ್ಲಿ ಸೆಕ್ಷನ್ ಎ ಯಲ್ಲೂ ಕ್ವಶನ್ಸ್ ಇರ್ತವೆ, ಅಟ್ಲೀಸ್ಟ್ 2 ಕ್ವಶನ್ ಗ್ಯಾರಂಟಿ ಇರುತ್ತೆ. ದೆನ್ ಬಿ ಸೆಕ್ಷನ್ ಅಲ್ಲಿ 1 ಕ್ವಶನ್ ಆದ್ರೂ ಬಂದೇ ಬರುತ್ತೆ. ದೆನ್ ಸೆಕ್ಷನ್ ಸಿ ಅಲ್ಲಿ 2 ಕ್ವಶನ್ ಬರುತ್ತೆ, ಕಾರ್ಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಕಾರಿಲೇಷನ್ಗೂ ಸಂಬಂಧಪಟ್ಟಂತೆ ಮತ್ತೆ ಸ್ಪೇರ್ಮನ್ ರ್ಯಾಂಕ್ ಕಾರಿಲೇಷನ್ ಸಂಬಂಧಪಟ್ಟಂತೆ 2 ಕ್ವಶನ್ ಇರುತ್ತೆ. ಅದರಿಂದ ಇಂಪಾರ್ಟೆಂಟ್ ಚಾಪ್ಟರ್. ದೆನ್ ಇನ್ ರಿಗ್ರೆಷನ್, ಈ ಒಂದು ರಿಲೇಷನ್, ಕಾರಿಲೇಷನ್ ಅಲ್ಲಿ ಬಂದಂತಹ ಸಂಬಂಧವನ್ನ ಇಟ್ಕೊಂಡು, ಆ ಸಂಬಂಧವನ್ನ ಬಳಸ್ಕೊಂಡು ಒಂದು ವೇರಿಯೇಬಲ್ ಅಲ್ಲಿ ಆಗುವಂತ ವ್ಯತ್ಯಾಸ ಇನ್ನೊಂದು ವೇರಿಯೇಬಲ್ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದನ್ನ ಕಲಿಯೋದಿಕ್ಕೆ ರಿಗ್ರೆಷನ್ ಅಂತೇಳಿ ಒಂದು ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇಲ್ಲಿ ಮೀನಿಂಗು, ಯೂಸಸ್ ಆಫ್ ರಿಗ್ರೆಷನ್ ಅನ್ನ ಕಲ್ತ್ಕೋಬೇಕಾಗತ್ತೆ. ದೆನ್ ರಿಗ್ರೆಷನ್ ಲೈನ್ಸ್ ಅಂತ ಬರುತ್ತೆ, ಎಕ್ಸ್ ಆನ್ ವೈ 2 ರಿಗ್ರೆಷನ್ ಲೈನ್ ಬರುತ್ತೆ. ಸಾಮಾನ್ಯವಾಗಿ ರಿಗ್ರೆಷನ್ ಅನ್ನ, ಕಾರಿಲೇಷನ್ ಅನ್ನ 2 ಆಸ್ಪೆಕ್ಟ್ಸ್ ಗಳಿಗೆ ನಿಮಗೆ ಹೇಳ್ಕೊಡ್ತೀವಿ. ಹಲವಾರು ಮೋರ್ ದೆನ್ 2 ವೇರಿಯೇಬಲ್ಸ್ ನ ಕಾರಿಲೇಷನ್ ಕಂಡುಹಿಡಿತೀವಿ. ಮೋರ್ ದೆನ್ 2 ವೇರಿಯೇಬಲ್ಸ್ ನ ಕಾರಿಲೇಷನ್ ಅನ್ನು ನಾವು ಕಂಡುಹಿಡಿಬಹುದು. ಅದು ನಿಮಗೆ ಸಿಲೆಬಸ್ ಅಲ್ಲಿ ಇಟ್ಟಿಲ್ಲ. ದೇರ್ ಫಾರ್ ವಿ ವಿಲ್ ಬಿ ಸ್ಟಡಿಂಗ್ ಅಬೌಟ್ ಇಂಪ್ಯಾಕ್ಟ್ ಆಫ್ ಒನ್ ವೇರಿಯಬಲ್ ಆನ್ ದಿ ಅದರ್. ಸೊ ಇನ್ ರಿಗ್ರೆಷನ್ ಅಲ್ಲಿ ಒಂದು ವೇರಿಯಬಲ್ ಅಲ್ಲಿ ಆಗುವಂತ ವ್ಯತ್ಯಾಸವನ್ನು ಇನ್ನೊಂದು ವೇರಿಯಬಲ್ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತೇಳಿ ಕಂಡುಹಿಡಿಯೋದಿಕ್ಕೆ ಪ್ರಯತ್ನ ಪಡ್ತಿರ್ತೀವಿ. ಆದ್ರಿಂದ
ಮ್ಯಾಥಮೆಟಿಕಲ್ ರಿಲೇಶನ್ಶಿಪ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಿರ್ತೀವಿ. ಅದೇ ಆ ಒಂದು ಮ್ಯಾಥಮೆಟಿಕಲ್ ರಿಲೇಶನ್ಶಿಪ್ ಅನ್ನ ಗ್ರಾಫಿಕಲ್ ಆಗಿ ಪ್ರೆಸೆಂಟ್ ಮಾಡಿದಾಗ ಬರುವಂತದ್ದು ರಿಗ್ರೆಷನ್ ಲೈನ್ಸ್ ಅಂತ ಹೇಳಿ. ಅದ್ರ ಎರಡು ವೇರಿಯೇಬಲ್ ನಾವು ಸಾಮಾನ್ಯವಾಗಿ ಎಕ್ಸ್ ವೇರಿಯೇಬಲ್ ಮತ್ತೆ ವೈ ವೇರಿಯೇಬಲ್ ಅಂತ ತಗೋತೀವಿ. ಅದರಿಂದ ಎರಡು ರೀತಿಯ ರಿಗ್ರೆಷನ್ ಲೈನ್ಸ್ ಬರುತ್ತೆ. ರಿಗ್ರೆಷನ್ ಲೈನ್ ಆಫ್ ಎಕ್ಸ್ ಆನ್ ವೈ ಮತ್ತೆ ರಿಗ್ರೆಷನ್ ಲೈನ್ ಆಫ್ ವೈ ಆನ್ ಎಕ್ಸ್ ಅಂತ ಹೇಳಿ ಬರುತ್ತೆ. ಅದನ್ನ ಸ್ಟಡಿ ಮಾಡ್ತೀವಿ. ಅದು ಹೇಗೆ ಕನ್ಸ್ಟ್ರಕ್ಟ್ ಮಾಡ್ತೀವಿ ಅದನ್ನ ಚಾಪ್ಟರ್ ಡೀಟೇಲ್ಸ್ ಬಂದಾಗ ಗೊತ್ತಾಗುತ್ತೆ ನಿಮ್ಗೆ, ಅಥವಾ ರೆಸ್ಪೆಕ್ಟಿವ್ ಟೀಚರ್ಸ್ ನಿಮಗೆ ಕ್ಲಾಸ್ ಓಪನ್ ಆದಾಗ ಹೇಳ್ಕೊಡ್ತಾರೆ. ದೆನ್ ರಿಗ್ರೆಷನ್ ಈಕ್ವೇಶನ್ಸ್, ಸಿಮಿಲರ್ ಟು ರಿಗ್ರೆಷನ್ ಲೈನ್ಸ್ ಅಂತಂದ್ರೆ ಇದು ಜಿಯೋಗ್ರಫಿಕಲ್ ಗ್ರಾಫಿಕಲ್ ಪ್ರೆಸೆಂಟೇಶನ್ ಬರುತ್ತೆ. ರಿಗ್ರೆಷನ್ ಈಕ್ವೇಶನ್ಸ್ ಅನ್ನೋದು ಅರ್ಥಮೆಟಿಕಲ್ ಎಕ್ಸ್ಪ್ರೆಷನ್ ಆಫ್ ರಿಗ್ರೆಷನ್ ಲೈನ್ಸ್, ನಿಮಗೆ ಗಣಿತಾತ್ಮಕವಾಗಿ ಸಂಬಂಧವನ್ನ ಹೇಳುತ್ತೆ. ಇಲ್ಲೂ ಅಷ್ಟೇ ಎರಡು ರಿಗ್ರೆಷನ್ ಈಕ್ವೇಶನ್ಸ್ ಬರುತ್ತೆ. ರಿಗ್ರೆಷನ್ ಈಕ್ವೇಶನ್ ಆಫ್ ಎಕ್ಸ್ ಆನ್ ವೈ, ಮತ್ತೊಂದು ರಿಗ್ರೆಷನ್ ಈಕ್ವೇಶನ್ ಆಫ್ ವೈ ಆನ್ ಎಕ್ಸ್. ಇದಕ್ಕೆ ಸಂಬಂಧಪಟ್ಟಂತೆ ಅಷ್ಟೇ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಬಹಳ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ ಈ ಒಂದು ರಿಗ್ರೆಷನ್ ಅನಾಲಿಸಿಸ್ ಅನ್ನುವಂಥದ್ದು. ಇದು ನಿಮಗೆ 3 ಸೆಕ್ಷನ್ ಅಲ್ಲೂ ಕ್ವಶನ್ಸ್ ಇರ್ತವೆ. ನನ್ನ ಪ್ರಕಾರ ಇದು ಈಸಿ. ನೋಡೋಣ ನೀವು ಹೇಗೆ ಕಲಿತೀರಿ ಅಂತೇಳಿ. ಇದಲ್ಲದೆ ರಿಗ್ರೆಷನ್ ಕೋಎಫಿಷಿಯಂಟ್ಸ್ ಅನ್ನ ಬಳಸ್ಕೊಂಡು ಕಾರಿಲೇಷನ್ ಕೋಎಫಿಷಿಯಂಟ್ ಅನ್ನ ಕಂಡುಹಿಡಿಯೋದು ಹೇಗೆ ಅಂತೇಳಿ ಸಹ ಒಂದು 2 ಮಾರ್ಕ್ಸ್ಗೆ ಆಗುವಂಥದ್ದು ಅಥವಾ 6 ಮಾರ್ಕ್ಸ್ಗೆ ಆಗುವಷ್ಟು ಕ್ವಶನ್ ಬರುತ್ತೆ. ನಾವು ಹೇಳ್ಕೊಡ್ತೀವಿ. ನೆಕ್ಸ್ಟ್ 4th ಚಾಪ್ಟರ್ ರಿಲೇಟ್ಸ್ ಟು ಸ್ಯಾಂಪ್ಲಿಂಗ್ ಅಂಡ್ ಸ್ಯಾಂಪ್ಲಿಂಗ್ ಡಿಸ್ಟ್ರಿಬ್ಯೂಷನ್. ಪ್ಯೂರ್ಲಿ ಥಿಯರಿಟಿಕಲ್ ಆಸ್ಪೆಕ್ಟ್ ವಿಲ್ ಬಿ ಡಿಸ್ಕಸ್ಡ್ ಅಂಡರ್ ದಿಸ್ ಚಾಪ್ಟರ್. ಈಗಾಗಲೇ ನೀವು QABD 1 ನಲ್ಲಿ ಕಲೆಕ್ಷನ್ ಆಫ್ ಡೇಟಾದಲ್ಲಿ ಸ್ಯಾಂಪ್ಲಿಂಗ್ ಅಂಡ್ ಸ್ಯಾಂಪ್ಲಿಂಗ್ ಬಗ್ಗೆ ಓದಿರ್ತೀರಿ.
ಸೊ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಥಿಯರಿಟಿಕಲ್ ಆಸ್ಪೆಕ್ಟ್ ಇಲ್ಲಿ ಎಕ್ಸೆಪ್ಟ್ ಒನ್ ಸ್ಯಾಂಪಲ್ ಸೈಜ್ ಅಂತ ಬರುತ್ತೆ, ಅದನ್ನು ಬಿಟ್ರೆ ಮಿಕ್ಕಿದೆಲ್ಲವೂ ಥಿಯರಿಟಿಕಲ್ ಆಸ್ಪೆಕ್ಟ್ ಆಗಿರುತ್ತೆ. ಇಲ್ಲಿ ಮೀನಿಂಗು, ಆಬ್ಜೆಕ್ಟಿವ್ಸ್, ಟೈಪ್ಸ್ ಆಫ್ ಸ್ಯಾಂಪ್ಲಿಂಗ್, ಹೌ ಸ್ಯಾಂಪ್ಲಿಂಗ್ ವಿಲ್ ಬಿ ಟೇಕನ್, ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಅಂಡ್ ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಟೆಕ್ನಿಕ್ಸ್ ಅಂತ ಬರುತ್ತೆ. ಇವುಗಳ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡ್ತೀವಿ. ನಂತರ ಮೀನಿಂಗ್ ಆಫ್ ಪಾಪ್ಯುಲೇಷನ್, ಒಟ್ಟಾರೆ ಡೇಟಾ ಅಥವಾ ಆ ಒಂದು ಕ್ಯಾರೆಕ್ಟರಿಸ್ಟಿಕ್ ಹೊಂದಿರುವಂತ ಒಟ್ಟಾರೆ ಡೇಟಾ ಯಾವುದಿದೆ ಅನ್ನೋದನ್ನ ಪ್ಯಾರಾಮೀಟರ್ ಮತ್ತೆ ಸ್ಟ್ಯಾಟಿಸ್ಟಿಕ್ಸ್ ಅಂತ ಯಾವ್ದನ್ನ ಕರಿತೀವಿ ಅಂತದನ್ನ ಇದು ಥಿಯರಿಟಿಕಲ್ ಆಸ್ಪೆಕ್ಟ್ ಅನ್ನು ನಾವು ಡಿಸ್ಕಸ್ ಮಾಡ್ತಿರ್ತೀವಿ. ಸ್ಯಾಂಪ್ಲಿಂಗ್ ಡಿಸ್ಟ್ರಿಬ್ಯೂಷನ್ ಹೇಗೆ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನ ತಿಳ್ಕೊಬೇಕಾಗತ್ತೆ. ಮೀನಿಂಗ್ ಅಂಡ್ ಯೂಸ್ಫುಲ್ನೆಸ್ ಆಫ್ ಸ್ಟ್ಯಾಂಡರ್ಡ್ ಎರರ್ ಅಂತ ಬರುತ್ತೆ. ಇದು ಸ್ಟ್ಯಾಂಡರ್ಡ್ ಎರರ್ ಅನ್ನೋದು ನಮಗೆ ಅಡ್ವಾನ್ಸ್ಡ್ ಸ್ಟ್ಯಾಟಿಸ್ಟಿಕ್ಸ್ ಏನ್ ಬರುತ್ತೆ ಮುಂದೆ, ಹೈಪಾಥಿಸಿಸ್ ಟೆಸ್ಟಿಂಗು ಈ ತರದ ಕಾನ್ಸೆಪ್ಟ್ಸ್ ಬರುತ್ತೆ, ಆವಾಗ ಸ್ಟ್ಯಾಂಡರ್ಡ್ ಎರರ್ ಅಂತೇಳಿ ಬರುತ್ತೆ. ಇದೇನು ಇಲ್ಲ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಸ್ಟ್ಯಾಟಿಸ್ಟಿಕಲ್ ಡೇಟಾ ಅಂತ ಬರುತ್ತೆ. ಅದು ಈ ಒಂದು ಕ್ಷಣಕ್ಕೆ ನಿಮಗೆ ಅಡ್ವಾನ್ಸ್ಡ್ ಟಾಪಿಕ್ ಆಗುತ್ತೆ. ಅದನ್ನ ಡಿಸ್ಕಸ್ ಮಾಡುವಾಗ ಹೇಳ್ತೀವಿ. ಬರೀ ಅದ್ರ ತಿಳ್ಕೊಂಡ್ರೆ ಸಾಕು ಸ್ಟ್ಯಾಂಡರ್ಡ್ ಎರರ್ ಅಂದ್ರೆ ಏನು ಅಂತೇಳಿ. ಅಷ್ಟೊಂದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ಇಂದ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಬಟ್ ಮುಂದಿನ ನಿಮ್ಮ ಸ್ಟ್ಯಾಟಿಸ್ಟಿಕಲ್ ಜರ್ನಿ ಅಂತೇನಿದೆ, MBA ಹೋಗುವಂತವ್ರು ಅಥವಾ MCOM ಹೋಗುವಂತವ್ರು, ಅಲ್ಲಿ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಅಂತೇಳಿ ಸಬ್ಜೆಕ್ಟ್ ಬರುತ್ತೆ. ಅವಾಗ ಇದರ ಪ್ರಾಮುಖ್ಯತೆ ಬಹಳಷ್ಟು ಇರುತ್ತೆ. ಅದರಿಂದ ಇಲ್ಲೇ ತಿಳ್ಕೊಂಡ್ರೆ ನಿಮ್ಗೆ ಉಪಯೋಗ ಆಗುತ್ತೆ. ದೆನ್ ಸಿಂಪಲ್ ಪ್ರಾಬ್ಲಮ್ಸ್ ಅಂಡ್ ಕ್ಯಾಲ್ಕುಲೇಷನ್ ಆಫ್ ಸ್ಯಾಂಪಲ್ ಸೈಜ್ ಅಂತ ಹೇಳಿ ಒಂದು ಇರುತ್ತೆ. ಇದು ಅಗೇನ್ ಅಲ್ಲೇ ಹೇಳ್ತಿರೋ ಹಾಗೆ ಸಿಂಪಲ್ ಪ್ರಾಬ್ಲಮ್ಸ್ ಅಂತ ಇರುತ್ತೆ, ಅದನ್ನ ನಾವು ಓದ್ಕೋಬೇಕಾಗುತ್ತೆ. ನೆಕ್ಸ್ಟ್ ಲಾಸ್ಟ್ ಚಾಪ್ಟರ್ ಥಿಯರಿ ಆಫ್ ಪ್ರಾಬಬಿಲಿಟಿ. ಇದನ್ನ ಈಗಾಗಲೇ ನೀವು ಓದಿರ್ತೀರಿ. ಈ ಎಲ್ಲ ಟಾಪಿಕ್ಸ್ ಎಕ್ಸೆಪ್ಟ್ ಸ್ಯಾಂಪ್ಲಿಂಗ್ ಅಂಡ್ ಸ್ಯಾಂಪ್ಲಿಂಗ್ ಡಿಸ್ಟ್ರಿಬ್ಯೂಷನ್ ನೀವು ಈಗಾಗಲೇ ನಿಮ್ಮ ಸ್ಕೂಲ್ ಲೆವೆಲ್ ಅಲ್ಲಿ, ಹೈಸ್ಕೂಲ್ ಲೆವೆಲ್ ಅಲ್ಲಿ ಓದ್ಕೊಂಡು ಬಂದಿರುವಂತದ್ದೇ. ಯಾರು ನಿಮ್ಮ PUC ಲೆವೆಲ್ ಅಲ್ಲಿ ಬೇಸಿಕ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಓದ್ಕೊಂಡ್ ಬಂದಿರ್ತೀರ ಅಂತವ್ರಿಗೆ ಬಹಳಷ್ಟು ಈಸಿ ಇದು ಈ ಒಂದು ಸಬ್ಜೆಕ್ಟ್. ಸೊ ಥಿಯರಿ ಆಫ್ ಪ್ರಾಬಬಿಲಿಟಿ, ಕನ್ನಡದಲ್ಲಿ ಇದನ್ನ ಸಂಭವನೀಯತೆ ಅಂತ ಹೇಳಿ ಕರಿತೀವಿ. ಒಂದು ವಿಚಾರ ಅಥವಾ ಒಂದು ಇವೆಂಟ್ ಅಂತ ಏನ್ ಕರಿತೀವಿ, ಆ ಇವೆಂಟ್ ಆಗುವಂತಹ ಸಂಭವ ಎಷ್ಟು ಅನ್ನೋದನ್ನ ಕಂಡುಹಿಡಿಯೋದಕ್ಕೆ ಈ ಒಂದು ಸಿಂಪಲ್ ಆಗಿ ನಾನು ಹೇಳ್ತಾ ಇರೋದು. ಬಹಳಷ್ಟು ಕ್ಲಿಷ್ಟಕರವಾದಂತಹ ಟಾಪಿಕ್ ಇದು. ಆದ್ರೂ ಸಿಂಪಲ್ ಆಗಿ ಇವತ್ತು IPL ಮ್ಯಾಚ್ ನಡೀತಿದೆ, ಇವತ್ತು RCB ಗೆಲ್ಲುವಂತ ಚಾನ್ಸಸ್ 80% ಇದೆ ಅಂತಂದ್ರೆ ನಮಗೆ 80% ಭಾಗ RCB ಗೆಲ್ಲುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ, ಸಂಭವವಿದೆ. ಇನ್ನು 20% ಹೇಳಕ್ಕಾಗಲ್ಲ. ಈ ತರದ ರೀತಿಯಲ್ಲಿ ಮಾತುಗಳನ್ನ ಆಡ್ತಿರ್ತೀವಿ. ಆ ರೀತಿಯ ಒಂದು ಸಂಭವಗಳನ್ನ, ಚಾನ್ಸ್ ಆಫ್ ಹ್ಯಾಪನಿಂಗ್ ಅನ್ ಇವೆಂಟ್, ಅದನ್ನ ಇಲ್ಲಿ ಡಿಸ್ಕಸ್ ಮಾಡ್ತಿರ್ತೀವಿ. ನಾನು ಜಾಸ್ತಿ ಕನ್ನಡನೇ ಯೂಸ್ ಮಾಡ್ತಿದ್ದೀನಿ, ನಿಮ್ಗೆ ಅರ್ಥ ಆಗ್ಲಿ ಅಂತೇಳಿ. ಸಬ್ಜೆಕ್ಟ್ ನ ಟಾಪಿಕ್ ಗಳ ಅರ್ಥ ಮಾಡ್ಕೊಂಡ್ರೆ ಮುಂದಕ್ಕೆ ನಿಮ್ಗೆ ಸುಲಭ ಆಗುತ್ತೆ ಅಂತ ಹೇಳಿ ಕನ್ನಡದಲ್ಲೇ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ದೆನ್ ಹಿಯರ್ ವಿ ಹ್ಯಾವ್ ಟು ಡಿಸ್ಕಸ್ ಮೀನಿಂಗ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಪ್ರಾಬಬಿಲಿಟಿ. ಎಕ್ಸ್ಪೆರಿಮೆಂಟ್ ಅಂದ್ರೆ ಏನು, ಇವೆಂಟ್ ಅಂದ್ರೆ ಏನು, ಟೈಪ್ಸ್ ಆಫ್ ಇವೆಂಟ್ಸ್ ಅಂದ್ರೆ ಏನು ಅನ್ನೋದನ್ನ ಡಿಸ್ಕಸ್ ಮಾಡಬೇಕಾಗತ್ತೆ. ನಿಮಗೆ ಆ ಚಾಪ್ಟರ್ ಬಂದಾಗ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಾಗುತ್ತೆ. ಮತ್ತೆ ಅಡಿಷನ್ ಥಿಯರಿ ಆಫ್ ಪ್ರಾಬಬಿಲಿಟಿ, ಇದು ರಿಲೇಟೆಡ್ ಟು ಇವರ ಪ್ರಾಕ್ಟಿಕಲ್ ಆಸ್ಪೆಕ್ಟ್. ಪ್ರಾಬ್ಲಮ್ಸ್ ಬರುತ್ತವೆ, ಆ ಪ್ರಾಬ್ಲಮ್ಸ್ ಸಿಂಪಲ್ ಪ್ರಾಬ್ಲಮ್ಸ್ ಇರುತ್ತೆ, ಅಷ್ಟೊಂದು ಅಡ್ವಾನ್ಸ್ಡ್ ಪ್ರಾಬ್ಲಮ್ಸ್ ಏನು ನಿಮಗೆ ಸಿಲೆಬಸ್ ಅಲ್ಲಿ ಇಟ್ಟಿಲ್ಲ. ವೆರಿ ಸಿಂಪಲ್ ಪ್ರಾಬ್ಲಮ್ಸ್ ವಿಲ್ ಬಿ ಡಿಸ್ಕಸ್ಡ್ ಅಂಡರ್ ದಿಸ್ ಚಾಪ್ಟರ್. ಸಿಂಪಲ್ ಪ್ರಾಬ್ಲಮ್ಸ್ ಆನ್ ಅಡಿಷನ್ ಥಿಯರಮ್ ಓನ್ಲಿ ಅಂತ ಅವರೇ ಕೊಟ್ಟಿದ್ದಾರೆ. ಓಕೆನಾ? ಇಷ್ಟು ನಿಮಗೆ 5 ಚಾಪ್ಟರ್ಸ್ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಫಾರ್ ಬಿಸಿನೆಸ್ ಡಿಸಿಷನ್ಸ್ 2 ಅನ್ನೋ ಸಬ್ಜೆಕ್ಟ್ ಅಲ್ಲಿ ಓದ್ಬೇಕಾಗುತ್ತೆ. ಸೊ ಇಷ್ಟಪಡುವಂತವರು ಬುಕ್ಸ್ ಏನ ತಗೋಬೇಕು ಅಂತಿದ್ರೆ, ಇನ್ನು ಎಕ್ಸ್ಟ್ರಾ ಓದ್ಬೇಕು ಅಂತಿದ್ರೆ, ನಾನೇ ಬರೆದಿರುವಂತಹ ಪುಸ್ತಕ ರಾಜೇಶ್ ಎಸ್ ರಾಜಘಟ್ಟ ಮತ್ತೆ ಗಂಗಾಧರಪ್ಪ ಬರೆದಿರುವಂತಹ ಪುಸ್ತಕ ಇದೆ, ಕಲ್ಯಾಣಿ ಪಬ್ಲಿಕೇಶನ್ಸ್ ಅವ್ರದ್ದು. ಇದು ಬೇಡ ಅಂತಂದ್ರೆ ಚಿಕ್ಕೋಡಿ ಅಂಡ್ ಸತ್ಯಪ್ರಸಾದ್ ಅಂತೇಳಿ ಹಿಮಾಲಯ ಪಬ್ಲಿಕೇಶನ್ಸ್ ಅವರು ಬರೆದಿರುವಂತದ್ದು. ಡಾಕ್ಟರ್ ಮುರಳೀಧರ್ ಮತ್ತೆ ಇತರರು ಬರೆದಿರುವಂತಹ ಪುಸ್ತಕನೂ ಇದೆ, ಇದು ಕಲ್ಯಾಣಿ ಪಬ್ಲಿಕೇಶನ್ಸ್ ಇಂದ ಬರುತ್ತೆ. ಡಾಕ್ಟರ್ ರಾಮಚಂದ್ರ ಅಂಡ್ ಅದರ್ಸ್ ಅಂತೇಳಿ ಇನ್ನೊಂದು ಪುಸ್ತಕ ಸಿಗುತ್ತೆ. ಇವೆಲ್ಲ ಈ 4 ಪುಸ್ತಕಗಳು ನಿಮಗೆ ಸಿಲೆಬಸ್ ಪ್ರಕಾರ ಬರೆದಿರುವಂತಹ ಪುಸ್ತಕಗಳು. ಇನ್ನು ನಿಮಗೆ ಅಡ್ವಾನ್ಸ್ಡ್ ಆಗಿ ಥಿಯರಿಟಿಕಲ್ ಆಗಿ ಡೀಪ್ ಆಗಿ ಹೋಗಿ ಓದಬೇಕು, ತಿಳ್ಕೋಬೇಕು ಸಬ್ಜೆಕ್ಟ್ ಅನ್ನ ಅಂತಂದ್ರೆ SP ಗುಪ್ತಾ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಅಂತೇಳಿ ಒಂದು ಗ್ರಂಥನೇ ಇದೆ. ಆ ಗ್ರಂಥ ನಿಮಗೆ ಉಪಯುಕ್ತವಾಗುತ್ತೆ. ದೆನ್ SC ಗುಪ್ತಾ ಅಂತೇಳಿ, ಈ SC ಗುಪ್ತಾ ಅವರು ಬರೆದಿರುವಂತಹ ಪುಸ್ತಕನೂ ಇದೆ. ಹಲವಾರು ಇತರೆ ಆಥರ್ಸ್ ಬರೆದಿರುವಂತಹ ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್, ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಬುಕ್, ಈ ತರದವು ಬಹಳಷ್ಟು ಸಿಗ್ತವೆ. ಅದನ್ನ ತಗೊಂಡು ಬೇಕಾದ್ರೂ ನೀವು ಓದ್ಕೋಬಹುದು, ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಬಹುದು.
ಓಕೆನಾ. ಸೊ ಇಷ್ಟು ನಿಮ್ಮ ಸಬ್ಜೆಕ್ಟಿನ ಬಗ್ಗೆ, ಕ್ವಾಂಟಿಟೇಟಿವ್ ಅನಾಲಿಸಿಸ್ ಫಾರ್ ಬಿಸಿನೆಸ್ ಡಿಸಿಷನ್ಸ್ 2 ಬಗ್ಗೆ. ಇನ್ನು ಸಬ್ಜೆಕ್ಟ್ಗಳಿಗೆ ಹಿಂದಕ್ಕೆ ಹೋದ್ರೆ ನಿಮಗೆ ಕನ್ನಡದಲ್ಲೇ ಬರೀಬೇಕು, ಹಿಂದಿಯಲ್ಲೇ ಬರೀಬೇಕು, ಉರ್ದು ಅಲ್ಲೇ ಬರೀಬೇಕು, ಇಂಗ್ಲಿಷ್ ಅಲ್ಲೇ ಬರೀಬೇಕು. ಕಾರ್ಪೊರೇಟ್ ಅಕೌಂಟಿಂಗ್ ನಿಮ್ಗೆ ಆಪ್ಷನ್ ಇರುತ್ತೆ ಕನ್ನಡದಲ್ಲಿ ಬರೆಯೋದಕ್ಕೆ, ಬಟ್ ಯಾರು ಅದನ್ನ ಟ್ರೈ ಮಾಡಲ್ಲ, ಇಂಗ್ಲಿಷ್ ಮೀಡಿಯಂ ಆಗುತ್ತೆ. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕನ್ನಡ ಮೀಡಿಯಂ ಅಲ್ಲಿ ಬೇಕಾದ್ರೂ ಬರೀಬಹುದು, ಇಂಗ್ಲಿಷ್ ಮೀಡಿಯಂ ಅಲ್ಲಿ ಬೇಕಾದ್ರೂ ಬರೀಬಹುದು. ಕೆಲವೊಂದ್ಸರ್ತಿ ಪ್ರಾಬ್ಲಮ್ಸ್ ಅನ್ನ ಇಂಗ್ಲಿಷ್ ಅಲ್ಲಿ ಮಾಡಿ ಥಿಯರಿಯನ್ನ ಕನ್ನಡದಲ್ಲಿ ಬರೆಯುವಂತಹ ಚಾನ್ಸಸ್ ಇರುತ್ತೆ, ಅದನ್ನು ವ್ಯಾಲ್ಯೂ ಮಾಡ್ತೀವಿ. ನಿಮಗೆ ಮಾರ್ಕ್ಸ್ ಸ್ಟ್ರಕ್ಚರ್ ಎಲ್ಲ ಗೊತ್ತಿದೆ, ಕ್ವಶನ್ ಪೇಪರ್ ಸ್ಟ್ರಕ್ಚರ್ ಎಲ್ಲ ಗೊತ್ತಿರುತ್ತೆ, ಈಗಾಗಲೇ 2 ಸೆಮ್ ಎಕ್ಸಾಮ್ ಅನ್ನ ಫೇಸ್ ಮಾಡ್ಕೊಂಡು ಬಂದಿದ್ದೀರಿ. ದೆನ್ ಬಿಸ್ನೆಸ್ ಎಥಿಕ್ಸ್, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕನ್ನಡ ಇಂಗ್ಲಿಷ್ ಎರಡಲ್ಲೂ ಬರೀಬಹುದು. ಬಿಸ್ನೆಸ್ ಎಥಿಕ್ಸ್ ನಿಮಗೆ ಬಿಟ್ಟಂತ ಚಾಯ್ಸ್, ಥಿಯರಿ ಸಬ್ಜೆಕ್ಟ್ ಅದು, ಕನ್ನಡದಲ್ಲೇ ಬೇಕಾದ್ರೂ ಬರೀಬಹುದು, ಇಂಗ್ಲಿಷ್ ಮೀಡಿಯಂ ಅವರು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಬರೀಬಹುದು. ದೆನ್ QABD ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟ್ಸ್ ಸಾಮಾನ್ಯವಾಗಿ ಇಂಗ್ಲಿಷ್ ಮೀಡಿಯಂ ಅಲ್ಲೇ ಬರೀತಿರ್ತೀರಿ, ಕನ್ನಡದಲ್ಲೂ ನಿಮಗೆ ಕ್ವಶನ್ ಪೇಪರ್ ಕೊಡ್ತಾರೆ, ಆದ್ರೆ ಇಂಗ್ಲಿಷ್ ಮೀಡಿಯಂ ಅಲ್ಲೇ ಬರೀತೀರಿ. ದೆನ್ ಲಾಸ್ಟ್ ಸಬ್ಜೆಕ್ಟ್ ಪಬ್ಲಿಕ್ ರಿಲೇಷನ್ಸ್ ಅಂಡ್ ಕಾರ್ಪೊರೇಟ್ ಕಮ್ಯುನಿಕೇಶನ್, ಇದು ಇಂಗ್ಲಿಷ್ ಅಲ್ಲೇ ಬರೀಬೇಕಾಗತ್ತೆ, ಕನ್ನಡದಲ್ಲಿ ಪುಸ್ತಕಗಳು ಸಿಗಲ್ಲ, ನಿಮಗೆ ಬಹಳಷ್ಟು ತೊಂದರೆ ಆಗುತ್ತೆ, ಅದರಿಂದಾಗಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಬರೆಯೋದಕ್ಕೆ ಪ್ರಯತ್ನ ಪಡಿ. ಇಷ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಿರುವಂತಹ ಮಾಹಿತಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಚಾಪ್ಟರ್ ಸಂಬಂಧಪಟ್ಟಂತಹ ಇಂಟ್ರೊಡಕ್ಷನ್ ಅನ್ನ ನೀಡಲಾಗುತ್ತೆ. ಥ್ಯಾಂಕ್ ಯು.